ಹಲೋ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತೇನಪ್ಪ ಅಂತಂದರೆ ರೆಕಾರ್ಡ್ ಮಾಡ್ಕೊಂಡು ಮರ್ತುಬಿಟ್ಟಿದ್ದೆ. ರೆಕಾರ್ಡ್ ಮಾಡೋ ಅಷ್ಟರಲ್ಲಿ ಎಲ್ಲರೂ ಮುಂದೆ ಇಳಿದುಬಿಟ್ಟಿದ್ರು. ಸೊ ಅದಕ್ಕೆ ಮೆತ್ತಗೆ ಈ ಕಡೆ ಯೂ ಟರ್ನ್ ಮಾಡ್ಕೊಂಡು ಮನೆಗಳಿಗೆ ಇಳ್ಕೊತೀನಿ. ಸ್ವಲ್ಪ ಲೂಟ್ ಗಿಟ್ ಮಾಡ್ಕೊಂಡು ಹೋಗೋಣ ಅಂತ ಲೂಟ್ ಮಾಡ್ಕೊಂಡು ಬರ್ತೀನಿ. ಅಷ್ಟೊತ್ತಿಗೆ ಒಬ್ಬ ಕಾಣಿಸ್ಕೊತಾನೆ. ಅವನನ್ನು ನಾಲ್ಕು ಮಾಡಿ ನುಂಗಾಕೊಂಡು ಮತ್ತೆ ಮೇಲೆ ಹೋಗೋಣ ಅಂತ ಅನ್ಕೋತಾ ಇರ್ತೀನಿ. ಅಷ್ಟರಲ್ಲಿ ಇನ್ನೊಬ್ಬ ಇಳಿದ್ಬಿಡ್ತಾನೆ. ಅವನಿಗೂ ಏನಾಗುತ್ತೆ ನೋಡಿ. ಸೆಡೆಗಳು ಓಪನಲ್ಲಿ ಮಲ್ಕತ್ತವನೆ. ಗಾಗ ಅಲ್ವಾ? ಹಿಂಗೋ ಹರಸಾಹಸ ಮಾಡಿ ಮೇಲತ್ತ ಟ್ರೈ ಮಾಡ್ತೀನಿ. ತುಂಬ ಅಂದರೆ ತುಂಬ ಕಷ್ಟ ಆಗ್ತಿರುತ್ತೆ. ಯಾಕೆ ಅಂತ ನಿಮಗೆ ಗೊತ್ತು. ಅದು ಸ್ವಲ್ಪ ಮಾತ್ರ ಹೋಗೋದು. ಹಿಂಗೋ ಕಟ್ ಮಾಡಿ ಬಂದಿದ್ದೀನಿ ಮೇಲೆ. ಇಲ್ಲೊಬ್ಬ ಸಿಗಾಕತ್ತಾನೆ. ಇವನಿಗೆ ಹೊಡೆದ್ರು ಕೂಡ ಅವ್ನ ಟೀಮೇಟ್ ಪಕ್ಕದಲ್ಲೇ ಇರ್ತಾನೆ. ಆದರೂ ಅವ್ನು ನೋಡೋದೇ ಇಲ್ಲ. ಅವ್ನು ಬಿಡ್ತೀವಾ ಡುಮ್ 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 ಅಂತ ಹೊಡೆದಾಕ್ಬಿಡ್ತೀನಿ ಅವನು. ಇನ್ನು ನೆಕ್ಸ್ಟು ಅವನ್ನೆಲ್ಲ ಲೂಟ್ ಮಾಡಿಕೊಂಡು ಚೆನ್ನಾಗಿ ರಿಲೋಡ್ ಮಾಡಿಕೊಂಡು ಇಲ್ಲೊಬ್ಬ ಸಿಗಾಕೊತಾನೆ. ಇಲ್ಲಿ ಹೊಡೆದಿದ ತಕ್ಷಣ ಅವನು ನೋಡಿದ್ದವನು ಹುಡಿಕೊಂಡು ಹೊಡಿಬೇಕು ತಾನೆ. ಕಾಯ್ತೀನಿ ಇಲ್ಲ ಅವನು ಫುಡ್ ಸ್ಟೆಪ್ಸ್ ಬರ್ತಾ ಇರುತ್ತೆ ಅಂತ. ಬಟ್ ಯಾರು ಹೊರಗಡೆ ಬರೋಲ್ಲ. ಸೊ ಹೆಂಗೋ ಒಂದು ಅಂತ ಅಂದ್ಕೊಂಡು ನೋಡ್ಕೊಂಡು ಹಾರ್ಕೊಂಡು ಬರ್ತೀನಿ. ಇಲ್ಲೊಬ್ಬ ಕಾಣಿಸ್ಕೊತಾನೆ. ಗಾಡಿ ಬೇರೆ ಮೇಲೆ ನಿಲ್ಸ್ಕೊಂಡಿರ್ತಾನೆ. ತಗು ಅಂತ ಹೊಡೆದ್ಬಿಟ್ಟು 7 ಕಿಲ್ ಬೇರೆ ಆಗ್ಬಿಟ್ಟಿರುತ್ತೆ. ಫುಲ್ ಜೋಶಲ್ಲಿ ಇರ್ತೀನಿ. ಇವನು ನೋಡಿ ಅಲ್ಲ ಈ ಕನೇ ಹಿಡ್ದವನೆ. ಹಂಗಂದರೆ 11-1 ಎಷ್ಟಿರುತ್ತೆ ಅಂತ ಅರ್ಥ ನೋಡಿ. ಡ್ಯಾಮೇಜ್ ಮಾತ್ರ ಆಯಿತು. 4 ಆಗಬೇಕಿತ್ತು ಆ್ಯಕ್ಚುಲಿ. ಎಷ್ಟು ಸೆಡೆ ಪಬ್ಜಿ ಅಲ್ವಾ? ಅದೇ ನಾವು ಆ ಜಾಗದಲ್ಲಿ ಇಷ್ಟೊತ್ತಿಗೆ 4 ಆಗ್ಬಿಟ್ಟು ಕಿಲ್ಲೇ ಆಯ್ತಿದ್ದು ಅನಿಸುತ್ತೆ. ಇವನಿಗೂ ಹರ ಶಿವ ಅಂತ ಅಂದ್ಬಿಟ್ಟು ಬಂದೆ ಈ ಕಡೆ ಡ್ರಾಪ್ ಲೂಟ್ ಮಾಡೋಣ ಅಂತ. ಎದುರುಗಡೆಯಿಂದ ಯಾವನ ಫೈರ್ ಕೊಟ್ಬಿಡ್ತಾನೆ ಸೆಡೆ ನನ್ನ ಮಗ. ನೋಡಿ ಅವನು ಹೊರಗಡೆ ಬರೋಲ್ಲ. ಬಂದಾಗ ಹೊಡಿತೀನಿ. ಎಷ್ಟು ಡ್ಯಾಮೇಜ್ ಕೊಡ್ತೀನಿ ನೀವೇ ನೋಡಿ. ಇಷ್ಟೊತ್ತಿಗೆ 4 ಎಷ್ಟು ಡ್ಯಾಮೇಜ್ ಕೊಟ್ಟೆ ನೋಡಿ. ಸಾರಿ, ಡ್ಯಾಮೇಜ್ ಕೊಟ್ಟಿಲ್ಲ. ಈ ರೊಟೇಷನ್ ತಗೊಂಡು ಈ ಕಡೆ ಬಂದ್ಬಿಡ್ತೀನಿ. ಸಿಗಾಕೊಂಡ ಕೊಟ್ಟೆ. ಆದರೆ ಇವನು ಟೀಮೇಟ್ ಮಾತ್ರ ಕಚ್ಚಡ ಬೇವರ್ಸಿ ಹಂದಿ ನನ್ನ ಮಗ. ಹೆಂಗೆ ಆಡ್ತಾನೆ ಅಂದರೆ ಈ ಕಡೆ ನಿಗಿತಾನೂ ಇಲ್ಲ, ಈ ಕಡೆ ಬತ್ತಾನೂ ಇಲ್ಲ. ಫೈಟೇ ತಾಗತ್ತಲ್ಲ. ಎಷ್ಟು 2 ಕಿಲ್ ಏನೋ ಮಿಸ್ ಮಾಡಿಸ್ತಾ ಬೋಳಿ ಮಗ. ಏನಕ್ಕೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದು ಇದು ಮೂಲಿಗಿಲಿ ಎಲ್ಲ ಹಚ್ಚಿಸ್ಕೊಂಡು ಕೂತ್ಕೊಂಡ. ಅದಾದಮೇಲೆ ಇನ್ನೊಂದು ಸ್ಕ್ವಾಡ್ ಬಂತು. ಏನಾಗುತ್ತೆ ನೋಡಿ. ಆ ಕಿಲ್ಲು ಮುಂಡ ಮುಚ್ಕೋತಿ. ಇನ್ನೊಂದು ಇಲ್ಲೊಬ್ಬ ಬಂದ. ಇವನಿಗೂ ಹೊಡ್ಕೊಂಡೆ ಹೆಂಗವ. ಈ ಬಂಡೆ ಗಿಂಡೆ ಹತ್ತೋದಂದ್ರೆ ಯಪ್ಪ ಹಿಂಸೆ ಗುರು. ಇಲ್ಲಿ ಇನ್ನು ಬರ್ತೀನಿ. ಇಲ್ಲೂ ಸಿಗಾಕೋತಾನೆ. ಆದರೂ ನಾನು ಅಷ್ಟು ಹೊಡೆಯೋಕ್ಕಾಗಲ್ಲ. ಯಾಕಂದರೆ ನನ್ನ ಹತ್ರ ಕ್ರಾಸ್ ಹತ್ರ ಅಷ್ಟು ಬುಲೆಟ್ಸ್ ಇರೋದು ಇಲ್ಲ. ಸಾರಿ, ನಂದೇ ಏನು ಚೆನ್ನಾಗಿರಲಿಲ್ಲ. ಎಲ್ಲ ಆಯಿತು ಅಂತ ಲೂಟ್ ಮಾಡ್ಕೊಳ್ಳೋಣ ಅಂತ ಹೋಯ್ತೀನಿ. ಇಲ್ಲೊಂದು ಸ್ಪ್ರೇ ನೋಡಿ. ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಂಗೆ ಲೈಕು ಕೊಟ್ಬಿಡಿ. ಬಂತು ನೋಡಿ. ಬರಲಿ. ನೋಡಿದ್ರಲ್ಲ ಹೆಂಗೆ ಹೊಡೆದೆ ಅಂತ. ಅಣ್ಣ ಫಾರ್ಮಲ್ಲಿ ಇದ್ದೀನಿ ಬೇರೆ. 13 ಕಿಲ್ಲು. ಚಿಕನ್ ಡಿನ್ನರ್ ಫ್ರೀಯಾಗಿ ಆಗುತ್ತೆ ಹೆಂಗೆ ಅಂತಲೂ ನೋಡ್ತಾ ಇರಿ. ಇಲ್ಲಿ ಇಬ್ಬರಿಗೆ ಜಗಳ ಆಡ್ತಿರ್ತಾರೆ. ಇವನು ನಾನು ನೋಡ್ಬಿಟ್ಟ, ನನಗೆ ಹೊಡೆದ. ಸೊ ಯಾಕೆ ರಿಸ್ಕು ಅಂತ ಆರಾಮಾಗಿ ಆಡಿಸ್ತಿದ್ದೆ. ಝೋನ್ ಮಾತ್ರ ತುಂಬ ದೂರ ಇತ್ತು. ಆ್ಯಕ್ಚುಲಿ ಲಾಸ್ಟ್ ಝೋನ್ ಇದು. ರಿವೈವು ಇಲ್ಲಿ ರೀಕಾಲಿಗೆ ಎಂಥದ್ದು ಇಲ್ಲ. ನೀವೇ ನೋಡ್ಬೋದು. 5ನೇ ಸೆಕೆಂಡ್ ಇದು. ಇನ್ನು ಝೋನ್ ಬರ್ತಾ ಇರುತ್ತೆ. ಇನ್ನೇನು ಓಡಬೇಕು ಅಂತ ನಾನು ಅನ್ಕೋತಾ ಇರ್ತೀನಿ. ಅಷ್ಟೊತ್ತಿಗೆ ಸ್ಮೋಕ್ ಹಾಕ್ಕೊಂಡು ಹೊಡೆಯೋಕ್ಕೆ ಟ್ರೈ ಮಾಡ್ತಾನೆ. ಡ್ಯಾಮೇಜ್ ಕೊಟ್ಟೆ ನನ್ನ ಮಗನಿಗೆ. ಆದರೂ ಝೋನಲ್ಲಿ ಒಂಚೂರು ನಾಕಾಗಲಿಲ್ವಲ್ಲ ಅಂತ ಬೇಜಾರಾಗಿ ಹೆಂಗೋ ಹತ್ಕೊಂಡು ಹೋಯ್ತಾ ಇರ್ತೀನಿ. ಅಷ್ಟೊತ್ತಿಗೆ ಹಿಂದ್ಗಡೆಯಿಂದ ಯಾರೋ ಹೊಡೆದ್ಬಿಡ್ತಾನೆ. ಕಣ್ಣಿಗೆ ಕಾಣಿಸಿದ್ಮೇಲೆ ಬಿಡ್ಬೇಕಾ ಅಂತ ಹೋಯ್ತೀನಿ. ಇವಾಗ ನೀವೇ ಹೇಳಿ, ನಾನು ಎಷ್ಟು ಡ್ಯಾಮೇಜ್ ಕೊಟ್ಟಿರ್ಬೋದಿತ್ತು. ಕಾಲಿಗೆ ಎಷ್ಟು ಕೊಟ್ಟಿದ್ದೀನಿ, ಆದರೂ ನಾಕಾಗಲ್ಲ ನೋಡಿ. ಇದು ಯಾವ ಲಾಜಿಕ್ಕು ಅಂತ.
ಅಷ್ಟು ಖಾಲಿ ಡ್ಯಾಮೇಜ್ ಕೊಟ್ಟಿದ್ದೀನಿ. ಕಾಲಿಗೆ ಬಿದ್ದೇ ಇಲ್ಲ. ಮತ್ತು ಕಾಣಿಸೋದೇನಕ್ಕೆ ಕಾಣಿಸ್ಬೇಕು ಅಂತ. ಇಲ್ಲಿ ನೋಡಿ ಎಷ್ಟು ಕ್ರೂಷಿಯಲ್ ಮೂಮೆಂಟು. ಝೋನ್ ಬೇರೆ ಬತ್ತೈತೆ, ನಾವು ಹೋಗ್ಬೇಕು. ಇವನು ಬೇರೆ ಹೆಲ್ತ್ ಹಾಕತ್ತವನೆ. ನಾಲ್ಕು ಬೇರೆ ಆಗಿದ್ದೀನಿ. ರಿವೈವ್ ಕೊಡ್ತಾವನೆ. ರಿವೈವ್ ಕೊಟ್ಟರು ನಾನು ಹೆಲ್ತ್ ಹಾಕೋಣಕ್ಕಾಗುತ್ತಾ? ಫಸ್ಟ್ ಆಫ್ ಆಲು ಚಿಕನ್ ಡಿನ್ನರ್ ಆಗುತ್ತೆ ನೋಡಿ. ಈಗ ಬಂತು ಚಿಕನ್ ಡಿನ್ನರ್. ಇಲ್ಲಿ ಅವನ ಮುಂದೆ ಬಂದ್ಬಿಟ್ಟು ಇದಾದ. ನಾನೇನೋ ಬಾಟು ಅಂದ್ಕೊಂಡೆ, ಆ್ಯಕ್ಚುಲಿ ಬಾಟಲ್ಲ, ಅದೇನೋ ಗುರು